ಸಂಕ್ರಾಂತಿ ಹಬ್ಬದ ರಂಗೋಲಿ. ಇಲ್ಲೇ ಬೆಳಿಗ್ಗೆ ಏನದ ಪೂಜೆ ಆರತಿ ಎಲ್ಲ ಆಗ್ಯದ, ದೇವ್ರದ್ದು ಕೆಲಸ ಎಲ್ಲ ಮುಗ್ದದ. ಇವತ್ತೇನದ ಹಾಲು ಸಕ್ರೆ ಕಾಯಿ ಒಡೆಯೋದು ಮತ್ತೇನದ ಎಳ್ಳು ಬೆಲ್ಲ ನೈವೇದ್ಯ ಇರ್ತದೆ, ಅದನ್ನು ನೈವೇದ್ಯ ಮಾಡ್ಯದ. ಇಲ್ಲಿ ನೋಡ್ರಿ ಎಲ್ಲ ನೈವೇದ್ಯನೂ ರೆಡಿ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಎಲ್ಲರಿಗೂ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಸಂಕ್ರಮಣ ದಿವಸ ನಾನು ಏನು ಅಡುಗೆ ಮಾಡಿ ಎಂಬುದನ್ನು ತೋರಿಸ್ತೀನಿ. ಇಲ್ಲೇನದ ನಾನು ಮೊದಲಿಗೆ ಅನ್ನ ಹಾಕ್ಕೊಂಡೆ. ಈಗ ಇದ್ರ ಮೇಲೆ ಏನಾದ್ರು ತುಪ್ಪ ಹಾಕೋಣ ಅನ್ನಕ್ಕೆ. ಇದು ಮೆಂತೆ ಹಿಟ್ಟು ಹಾಕ್ಲಿಕತ್ತೀನಿ. ಇಲ್ಲೇ ಪಾಯಸಕ್ಕೆ ತುಪ್ಪ ಹಾಕೊಳಕತ್ತೀನಿ. ಇದೇನದ ಶೇಂಗಾ ಹೋಳಿಗೆ ಏನದ ತುಪ್ಪ ಹಾಕೋಣ. ಇಲ್ಲೇ ಹುಳಿ ಅನ್ನಕ್ಕೆ ಅನ್ನ ಹಾಕ್ಲಿಕತ್ತೀನಿ ನಾನು. ಈಗ ಇದಕ್ಕೆ ಹುಳಿ ಹಾಕೋಣ. ಈಗಲೇ ಸಂಕ್ರಾಂತಿ ಸ್ಪೆಷಲ್ ಏನು ಅಡುಗೆ ಮಾಡ್ಯದಂತ ಹೇಳಿದ್ರೆ, ಇಲ್ಲಿ ನಾನು ಟೊಮೆಟೊಕಾಯಿ, ಹಸಿ ಕಡ್ಡಿ ಬ್ಯಾಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಸೇರಿಸಿದ್ದು ಒಂದು ಚಟ್ನಿ ಮಾಡೀನಿ. ಆಮೇಲೆ ಕ್ಯಾರೆಟ್ ಕೋಸಂಬರಿ ಮಾಡೀನಿ. ಇದು ಅವರೆಕಾಳು ಮತ್ತು ಬದ್ನಿಕಾಯ್ದು ಪಲ್ಯ ಮಾಡೀನಿ. ಇದು ಹಪ್ಪಳ ಮತ್ತು ಬಾಳಕದ. ಇದೇನದ ನೆಲ್ಲಿಕಾಯಿ ಚಿತ್ರಾನ್ನಕ್ಕೆ ಹಸಿ ಬಟಾಣಿ ಹಾಕಿ ಮಾಡಿದ್ದದ. ಇದು ಶೇಂಗಾ ಹೋಳಿಗೆ. ಇದು ಮತ್ತು ಅನ್ನ, ಹುಳಿ, ಕ್ಯಾರೆಟು, ನವಿಲುಕೋಲು ಮತ್ತು ಬೀನ್ಸ್ ಹಾಕಿದ್ದು ಹುಳಿ ಅದ. ಇದು ತುಪ್ಪ, ಅನ್ನ ಮತ್ತು ಮೆಂತೆ ಹಿಟ್ಟು. ಇದು ಏನದ ಕಡಲೆಬೇಳೆ ಪಾಯಸ ಮಾಡೇನಿ ನಾನು. ಇಷ್ಟು ಅಡಿಗೆದ ಇವತ್ತು. ಮತ್ತು ಇದ್ರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ಚಲೋ ಆಗ್ಬೇಕಂತಂದ್ರೆ ಏನದ, ನಾವು ನಿನ್ನೆ ಭೋಗಿಗೆ ಭಕ್ರಿ ಮಾಡಿರ್ತೀವಲ್ಲ, ಆ ಭಕ್ರಿ ಇಟ್ಕೊಂಡಿದ್ದಕ್ಕೆ ಅಂದ್ರೆ ಇನ್ನೂ ಟೇಸ್ಟ್ ಆಗ್ತದೆ ಊಟನ. ಈ ಭಕ್ರಿನೂ ಇಟ್ಕೊಂಡಿನಿ. ಇದಿಷ್ಟೇನದ ಸಂಕ್ರಾಂತಿ ಅಡಿಗೆದ. ನಾವೀಗೆಲ್ಲರೂ ಹೊರಗೆ ನದಿ ಸ್ನಾನಕ್ಕೆ ಹೋಗ್ತಾರೆ ಈ ಮಂದಿ ಸಂಕ್ರಾಂತಿ ದಿವಸ. ಹೀಗೆಲ್ಲ ಮಾಡಿ ಕಟ್ಕೊಂಡು ಹೋದ್ರೆ ಪ್ರಕೃತಿ ಒಳಗೆ ಇನ್ನೂ ರುಚಿ ಅನ್ನಿಸ್ತದೆ ಊಟ. ಮನೆಯೊಳಗಿನಕ್ಕಿಂತ ಇದನ್ನ ಎಲ್ಲ ನಾವು ಮಾಡ್ಕೊಂಡು ಕಟ್ಕೊಂಡು ಹೋಗ್ಬೋದು. ಹಿಂಗೆ ಚಿತ್ರಾನ್ನ, ಬುತ್ತಿ, ಭಕ್ರಿ, ಹೋಳಿಗೆ ಇಂಥವೆಲ್ಲ ಕಟ್ಕೊಂಡು ಹೋಗ್ಲಿಕ್ಕೆ ಭಾಳ ಟೇಸ್ಟ್ ಆಗ್ತಾವ. ಮತ್ತು ಹೊಲ ನನ್ನ ತೋಟಕ್ಕೆ ಎಲ್ಲರೂ ಹೋಗ್ತಿರ್ತಾರೆ. ಈ ಸ್ನಾನಕ್ಕಂತೂ ಆಲ್ಮೋಸ್ಟ್ ಎಲ್ಲರೂ ಹೋಗ್ತಾರೆ ಜನ ಈಗ ಸಂಕ್ರಾಂತಿಗೆ ನದಿ ಸ್ನಾನ ಮಾಡ್ಬೇಕಂತ ಹೇಳಿ. ನೋಡ್ರಿ ಇವತ್ತಿನ ಅಡಿಗೆ ಇಷ್ಟದ. ನೋಡಿದ್ರಲ್ಲ, ಇದು ಸಂಕ್ರಮಣದ ಅಡಿಗೆ ಇಷ್ಟದ. ಎಲ್ಲರ ಮನೆಯಾಗೂ ಇವತ್ತು ವಿಶೇಷ ಇದ್ದ ಇರ್ತದೆ. ಆ ದೇವರು ಸದ್ಗುರುನಾಥನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ನಿಮ್ಮೆಲ್ಲರ ಮೇಲೂ ಇರಲಿ. ಮತ್ತೊಮ್ಮೆ ಸಂಕ್ರಮಣದ ಶುಭಾಶಯಗಳು ಎಲ್ಲರಿಗೂ. ಶ್ರೀರಾಮ ಸಮರ್ಥ.